ಪೂರಕವಾದಂತ ಸಾಕ್ಷಿ, ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇದೆಲ್ಲದರ ನಂತರವೂ ಕೂಡ ಹೈಕೋರ್ಟ್ ಹೇಗೆ ವಿವೇಚನೆಯನ್ನ ಬಳಸಿತು ಅಂತ ಸುಪ್ರೀಂ ಕೋರ್ಟ್ನ ಜಡ್ಜ್ ಕೇಳಿದ್ದಾರೆ. ಈ ಪ್ರಕರಣ ನಡೆದು ಬಂದಂತಹ ರೀತಿಯೇ ಬಹಳ ಕುತೂಹಲ ಇತ್ತು. ರಾಜಕಾಲುವೆಯಲ್ಲಿ ಒಂದು ಮೃತದೇಹ ಸಿಗುತ್ತೆ. ಮೃತದೇಹ ಸಿಕ್ಕಾಗ ಪೊಲೀಸರು ಅದರ ತನಿಖೆಗಿಳಿತಾರೆ. ಯಾರು ಎತ್ತ ಅಂತ. ಪ್ರಕರಣದಲ್ಲಿ ಮೊದಲು 3 ಬಂಧನ ಆಗುತ್ತೆ. ಅವರೇ ಬಂದು ಸರೆಂಡರ್ ಆಗ್ತಾರೆ. ಆದ್ರೆ ಅವರು ಕೊಟ್ಟಂತ ಹೇಳಿಕೆ ಒಂದಕ್ಕೊಂದು ಸಂಬಂಧ ಇರಲಿಲ್ಲ. ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದಾಗ ಅಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಬಾಯ್ ಬಿಡ್ತಾರೆ. ಶಾಕ್ ಆಗುತ್ತೆ ಪೊಲೀಸರಿಗೆ. ಪ್ರಕರಣವನ್ನ ಬಹಳ ಸೂಕ್ಷ್ಮವಾಗಿ ಮತ್ತು ಗಂಭೀರವಾಗಿ ಹ್ಯಾಂಡಲ್ ಮಾಡ್ತಾರೆ. ಆರಂಭದಲ್ಲಿ ಪೊಲೀಸರಿಗೂ ಅನ್ಸಿರುತ್ತೆ ಸುಖ ಸುಮ್ನೆ ಒಬ್ಬ ನಟನ ಹೆಸರನ್ನ ಎಳ್ತರ್ತಾ ಇದ್ದಾರಾ ಅಂತ. ಆನಂತರ ಪೊಲೀಸರಿಗೂ ಕೂಡ ಅದಕ್ಕೆ ಪೂರಕವಾದಂತಹ ಕೆಲವೊಂದಷ್ಟು ಆಂಗಲ್ಗಳು ಸಿಗುತ್ತೆ. ಆಗ ದರ್ಶನ್ ನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿತ್ತು. ಯಾರಿಗೂ ಅದರ ಮಾಹಿತಿ ಸೋರಿಕೆ ಆಗದಂತೆ ಸೀಕ್ರೆಟ್ ಆಗಿ, ಬಹಳ ರಹಸ್ಯವಾಗಿ, ಅಷ್ಟೇ ಸ್ಪೀಡ್ ಆಗಿ ಮೈಸೂರಿನಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಆರಂಭದಲ್ಲಿ ದರ್ಶನ್ ಹೇಳಿದ್ದು ಕೊಲೆ ಎಲ್ಲ ನನಗೆ ಗೊತ್ತಿಲ್ಲ, ಒಂದ್ ಸ್ವಲ್ಪ ಹೆದರಿಸಿ ಕಳಿಸಿ ಅಂತ ಮಾತ್ರ ನಾನು ಹೇಳಿದ್ದೆ ಅಂತ ಪೊಲೀಸರಿಗೆ ದರ್ಶನ್ ಹೇಳಿದ್ದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಗೆ ದರ್ಶನ್ ಹೇಳಿದ್ದು ಮೊದಲು. ಅದಾದ ನಂತರ ಪವಿತ್ರ ಗೌಡಾಳನ್ನು ಕೂಡ ವಶಕ್ಕೆ ಪಡಿತಾರೆ. ನಿರಂತರವಾಗಿ ಎಲ್ಲರ ವಿಚಾರಣೆ ನಡೆಸ್ತಾರೆ. ಒಬ್ಬೊಬ್ಬರ ಪಾತ್ರ ಕೂಡ ಬಯಲಾಗತ್ತೆ ಈ ಪ್ರಕರಣದಲ್ಲಿ. ಯಾರ ಕುಮ್ಮಕ್ಕಿನಿಂದ ಏನೆಲ್ಲ ನಡೀತು ಅನ್ನೋದರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾರೆ. ರೇಣುಕಾ ಸ್ವಾಮಿ ಕಳೆದ ಜೂನ್ನಲ್ಲಿ ಮೃತಪಟ್ಟಾಗ ರೇಣುಕಾ ಸ್ವಾಮಿಯ ಪತ್ನಿ 3 ತಿಂಗಳ ಗರ್ಭಿಣಿಯಾಗ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆದಿತ್ತು. ಹದಿನೇಳು ಮಂದಿ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ. ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರೆ. ಹೊರಗಡೆ ಬರೋದಕ್ಕೆ ಪ್ರಯತ್ನಗಳನ್ನು ಕೂಡ ಶುರು ಮಾಡ್ತಾರೆ ದರ್ಶನ್. ಕೊನೆಗೆ ಬೆನ್ನು ನೋವಿನ ಕಾರಣ ಕೊಟ್ಟು ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ ತುರ್ತಾಗಿ ಅಂತ ಹೇಳಿ ಜೈಲಿನಿಂದ ಜಾಮೀನನ್ನ ಪಡೆದು ಹೊರಗಡೆ ಬಂದಿತ್ತು. ಇದುವರೆಗೂ ಶಸ್ತ್ರಚಿಕಿತ್ಸೆ ಆಗಿಲ್ಲ. ಇದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಈಗ ವಾದ ನಡೀತಾ ಇದೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಕೋರ್ಟ್ ಮುಂದೆ ಇಡ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು. ಹೇಳಿಕೆ, ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಯಾವಾಗ ದಾಖಲಿಸಿದಿರಿ, ಏನ್ ಹೇಳಿಕೆಯನ್ನ ದಾಖಲಿಸಿದಿರಿ ಅನ್ನೋದು ಮುಖ್ಯ ಆಗತ್ತೆ. ಯಾಕೆ ಹೇಳಿಕೆ ದಾಖಲಿಸಿಕೊಳ್ಳೋದು ಡಿಲೇ ಆಯ್ತು, ಎಲ್ಲದರ ಬಗ್ಗೆಯೂ ಜಡ್ಜ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ವಕೀಲರು ಉತ್ತರ ಕೇಳ್ತಾ ಇದ್ದಾರೆ. ಸಿದ್ಧಾರ್ಥ್ ಲೂತ್ರಾ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂತ್ರಾ ವಾದ ಮುಂದುವರೆಸಿದ್ದಾರೆ. ಪುನೀತ್ ಹೇಳಿಕೆ ದಾಖಲು ಮಾಡಿಕೊಳ್ಳೋದಕ್ಕೆ ತಡವಾಯಿತು ಅಂತ ವಕೀಲರು ಹೇಳ್ತಾರೆ. ಹೇಳಿಕೆ ಯಾವಾಗ ದಾಖಲಿಸಿದ್ದೀರಿ ಮುಖ್ಯ ಅಲ್ಲ, ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಮುಖ್ಯ.
ಜಡ್ಜ್ ಹೇಳ್ತಾರೆ. ಏನ್ ದಾಖಲಿಸಿದಿರಿ ಅನ್ನೋದು ಮುಖ್ಯ. ಯಾಕೆ ಡಿಲೇ ಆಯ್ತು ಅನ್ನೋದ್ರ ಬಗ್ಗೆ ಹೈಕೋರ್ಟ್ನಲ್ಲಿ ಜಾಮೀನು ಪಡೆಯುವಂತ ಸಂದರ್ಭದಲ್ಲೂ ಕೂಡ ಈ ವಿಷಯ ಚರ್ಚೆ ಆಗಿತ್ತು. ಇಬ್ಬರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯಲ್ಲಿ ವಿರೋಧಾಭಾಸ ಇದೆ. ಈ ಬಗ್ಗೆ ಹೈಕೋರ್ಟ್ ಭಾವಿಸಿದೆ ಎಂದ ವಕೀಲ ಸಿದ್ಧಾರ್ಥ್. ಯಾಕಂದ್ರೆ ಪುನೀತ್ ಹೇಳಿಕೆ ದಾಖಲು ಮಾಡುವಲ್ಲಿ ಆದಂತಹ ಡಿಲೇ ಏನಿದೆ, ದರ್ಶನ್ ಪರ ವಕೀಲರು ಕೂಡ ಅದನ್ನ ಪ್ರಶ್ನೆ ಮಾಡಿದ್ರು. ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಯಾಕಿಷ್ಟು ಡಿಲೇ ಆಯ್ತು ಅಂತ. ಈಗ ಸುಪ್ರೀಂ ಕೋರ್ಟ್ನ ಜಡ್ಜ್ ಹೇಳ್ತಾ ಇರೋದು ಡಿಲೇ ಆಗಿದ್ದು ಮುಖ್ಯ ಅಲ್ಲ, ಏನ್ ಹೇಳಿಕೆ ದಾಖಲಿಸಿದಿರಿ ಅದು ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.